ಭಾರತದಲ್ಲಿ ಪಾಕ್ ಪ್ರಜೆಗಳ ವೀಸಾ ರದ್ದು ಹಿನ್ನೆಲೆಯಲ್ಲಿ ಭಾರತದಿಂದ ಜಾಗವನ್ನ ಖಾಲಿ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಪಾಕ್ ಪ್ರಜೆಗಳ ವೀಸಾ ರದ್ದು ಹಿನ್ನೆಲೆಯಲ್ಲಿ ತೆಗೆದುಕೊಂಡ ದಿಟ್ಟ ನಿರ್ಧಾರದಿಂದ ಭಾರತದಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ ಪಾಕಿಗಳು. ಕೇವಲ 24 ಗಂಟೆಗಳಲ್ಲೇ ಭಾರತವನ್ನ ಬಿಟ್ಟು ತೊಲಗ್ತಾ ಇದ್ದಾರೆ. ವಿದೇಶಿಗರ ವಿರುದ್ಧವಾಗಿ ಕ್ರಮಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಏನ್ ತೆಗೆದುಕೊಂಡ ದಿಟ್ಟ ನಿರ್ಧಾರದಿಂದ ಎಲ್ಲರೂ ಕೂಡ 24 ಗಂಟೆಗಳಲ್ಲೇ ಭಾರತವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ವಿದೇಶಿಗರ ವಿರುದ್ಧವಾಗಿ ಹೊಸದಾಗಿ ಜಾರಿಗೆ ತಂದಿದ್ದಂತಹ ಆ ಕಾಯ್ದೆಯ ಹಿನ್ನೆಲೆಯಲ್ಲಿ ಇಂಥ ಒಂದು ಬೆಳವಣಿಗೆ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ಹೋಗ್ತಾ ಇರುವಂತದ್ದು, ಭಾರತದಿಂದ ಯಾವುದೇ ವೀಸಾ ಕೂಡ ನಡೆಯೋದಿಲ್ಲ. ಪಾಕಿಸ್ತಾನದಲ್ಲಿ ಯಾರ್ಯಾರು ಬಂದಿದ್ರು, ಭಾರತಕ್ಕೆ ಬಂದಿದ್ರು, ಯಾವುದೇ ವೀಸಾ ಕೂಡ ನಡೆಯೋದಿಲ್ಲ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ದಿಟ್ಟ ಹೆಜ್ಜೆ ಕೂಡ ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಳಲಾಗಿದೆ. ಆ ಹಿನ್ನೆಲೆಯಲ್ಲಿ ಪಾಕಿಸ್ತಾನಕ್ಕೆ ಎಲ್ಲ ರಿಟರ್ನ್ ಹೋಗ್ತಾ ಇದ್ದಾರೆ, ಭಾರತವನ್ನ ಬಿಟ್ಟು ತೊಲಗ್ತಾ ಇದ್ದಾರೆ. ಈಗಾಗಲೇ ಎರಡು ದೇಶಗಳ ನಡುವಿನ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಗಡಿ ಪ್ರದೇಶದಲ್ಲೂ ಕೂಡ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ಆ ನಿರ್ಧಾರದಿಂದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರಗಾಮಿ ದಾಳಿಯ ಹಿನ್ನೆಲೆಯಲ್ಲಿ ಸುಮಾರು 28 ಭಾರತೀಯರು ಮೃತಪಟ್ಟಿರ್ತಾರೆ. ಈಗಾಗಲೇ ಉದ್ವಿಗ್ನ ವಾತಾವರಣ ಕೂಡ ನಿರ್ಮಾಣವಾಗ್ತಾ ಇದೆ. ಗಡಿಯಲ್ಲೂ ಕೂಡ ಗಸ್ತು ನಿಂತಿದ್ದಾರೆ. ಜೊತೆಗೆ ಗಡಿಯಲ್ಲಿ ಕೂಡ ಒಂದು ಕಡೆ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಕೂಡ ಕಟ್ಟೆಚ್ಚರಿಕೆಯನ್ನ ಕೂಡ ಅವರು ತೆಗೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಪಾಕಿಸ್ತಾನದನ್ನ ಹೆದರಿಸೋದಕ್ಕೆ, ಪಾಕಿಸ್ತಾನವನ್ನ ಹೆಡೆಮುರಿ ಕಟ್ಟೋದಕ್ಕೆ, ಮುಖ್ಯವಾಗಿ ಉಗ್ರಗಾಮಿಗಳನ್ನ ಕೂಡ ಹುಟ್ಟಡಗಿಸ್ಲಿಕ್ಕೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೂಡ ಪ್ರತಿಯೊಬ್ಬರ ಉಗ್ರಗಾಮಿಗಳನ್ನ ಮನೆಯನ್ನ ಕೂಡ ಹುಡುಕಿ ಧ್ವಂಸ ಮಾಡ್ತಾ ಇದ್ದಾರೆ, ನೆಲಸಮ ಮಾಡ್ತಾ ಇದ್ದಾರೆ. ಈಗಾಗಲೇ ಉಗ್ರಗಾಮಿಗಳು ಕೂಡ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ಒಂದು ಕಡೆ ಅವರು ಕೂಡ ಜೀವ ನದಿಗೆ ಸಂಬಂಧಪಟ್ಟಂತೆ ಸಿಂಧೂ ನದಿ ನೀರನ್ನ ನಿಲ್ಲಿಸಿದ್ದಾರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಕ್ರೋಶ ಭರಿತವಾಗಿ ಅವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಭಾರತ ಯಾವುದಕ್ಕೂ ಬಗ್ಗೋದಿಲ್ಲ. ಭಾರತ ಯಾವುದೇ ಡೊಗ್ಗು ಬೆದರಿಕೆಗಳಿಗೆ ಬಗ್ಗೋದಿಲ್ಲ. ಯಾಕೆಂದ್ರೆ ಪ್ರಮುಖ ಯುದ್ಧಗಳಲ್ಲೂ ಕೂಡ ಭಾರತದ ಮೇಲುಗೈ ಇದೆ. ಪ್ರಮುಖ ಯುದ್ಧಗಳನ್ನ ಪಾಕಿಸ್ತಾನವನ್ನ ಬಗ್ಗು ಬಡ್ದಿದೆ. ಎಲ್ಲದಕ್ಕೂ ಸೈ ಅಂತ ಕೂಡ ಕೆಲವು ವಿಡಿಯೋಗಳನ್ನ ಕೂಡ ಬಿಡುಗಡೆ ಮಾಡ್ತಾ ಇದೆ. ಸೈನ್ಯ ಕೂಡ ಯುದ್ಧಕ್ಕೆ ಸಿದ್ಧವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಒಂದು ಕಡೆಯಲ್ಲಿ ಕೂಡ ಪಾಕಿಸ್ತಾನವನ್ನ ಒಂದು ಕೈ ನೋಡ್ಕೊಳ್ಳೇಬೇಕು, ಮತ್ತೊಮ್ಮೆ ಅವರಿಗೆ ತಕ್ಕ ಮಟ್ಟಿಗಾದ ಉತ್ತರವನ್ನ ಕೊಡ್ಲೇಬೇಕಂತ ಕೂಡ ಸಿದ್ಧವಾಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನ ಏನ್ ತೆಗೆದುಕೊಂಡಿದ್ರು, ಪ್ರಮುಖ 10 ನಿರ್ಧಾರಗಳ ಪೈಕಿಯಲ್ಲಿ ಒಂದಾದಂತಹ ಈ ಪಾಕಿಸ್ತಾನಕ್ಕೆ ಯಾರ್ಯಾರು ಭಾರತ ದೇಶಕ್ಕೆ ಬಂದಿದ್ರು ಎಲ್ಲರನ್ನ ಪಾಕಿಸ್ತಾನಕ್ಕೆ ಕಳುಹಿಸಿಕೊಡಲಾಗ್ತಾ ಇದೆ. ಈಗಾಗಲೇ 24 ಗಂಟೆಗಳ ಗಡುವನ್ನ ಕೊಟ್ಟಿದ್ರು. ಜೊತೆಗೆ 48 ಗಂಟೆಗಳ ಗಡುವನ್ನು ಕೊಟ್ಟಿದ್ರು. ಏನು ಆರೋಗ್ಯ ಸಮಸ್ಯೆ ಇರತಕ್ಕಂಥ, ಚಿಕಿತ್ಸೆ ಪಡೆಯುವಂತ ಎಲ್ಲರಿಗೂ ಕೂಡ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಕೆಲವರು ಕೂಡ ಇನ್ನೂ ಉಳಿದಿದ್ದಾರೆ. ಅವರಿಗೆ ಇನ್ನಿತರ ಕ್ರಮಗಳನ್ನ ಕೂಡ ತೆಗೆದುಕೊಂಡು ಅವರನ್ನ ಕೂಡ ಕಳಿಸಿಕೊಡುವ ಎಲ್ಲಾ ಪ್ರಯತ್ನ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆಯಿಂದ ಅಮಿತ್ ಶಾ ಕೂಡ ಎಲ್ಲಾ ರಾಜ್ಯಗಳ ಸಿಎಂಗಳಿಗೆ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಿಮ್ಮ ರಾಜ್ಯಗಳಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಂತ, ಜೊತೆಗೆ ಆ ಪಾಕಿಸ್ತಾನಕ್ಕೆ, ಮುಸ್ಲಿಂ ಸಮುದಾಯ ಅನ್ನೋದಲ್ಲ, ಪಾಕಿಸ್ತಾನಕ್ಕೆ ಸಮುದಾಯ ಏನು ಸಂಬಂಧಪಟ್ಟಂತೆ ಯಾರ್ಯಾರಿದ್ದಾರೋ ಎಲ್ಲರನ್ನ ಕೂಡ ವೀಸಾಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಯಾರ್ಯಾರು ಬಂದಿದ್ದಾರೋ, ಜೊತೆಗೆ ಆ ವೀಸಾವನ್ನ ಹೊಂದಿ ಯಾರ್ಯಾರು ಬಂದಿದ್ದಾರೋ ಎಲ್ಲವನ್ನ ದೃಢಪಡಿಸಿ ಅವರನ್ನ ದೇಶ ಬಿಟ್ಟು ಹೊರ ಹಾಕಬೇಕಾಗುತ್ತೆ ಅನ್ನುವ ನಿರ್ಧಾರನ ಕೂಡ ಹೊರಡಿಸಿರುವಂತದ್ದು.